ಒಂಜಿ ಪುಣ್ಯಾಹವಾಚನ ಪನ್ಪುನ ಕಾರ್ಯಕ್ರಮನ ಮಲ್ಪುವ. ಇತ್ತೆ ಅಗ್ನಿ ಪ್ರತಿಷ್ಠಾಪನೆ ಆವೋಡಾತೆ, ಹೋಮ ಶುರು ಆವೋಡಾತೆ, ಐಡ್ದು ದುಂಬು ಗಣಪತಿ ಪೂಜೆ ಮುಗಿಂಡು ಇತ್ತೆ ಕಲಶ ಪ್ರತಿಷ್ಠಾಪನೆನ ಮಲ್ಪೋಡು. ಈ ಕಲಶದ ನೀರಿಗೂ ನಮ್ಮ ಬೇತೆ ಬೇತೆ ರೀತಿದ ಪುಣ್ಯ ತೀರ್ಥನ ಆವಾಹನೆ ಮಂತದು. ಭಾರತದ ಮಣ್ಣಡುಪ್ಪು నుంచిన ಪುಣ್ಯ ತೀರ್ಥ ಅವೇ ರೀತಿಯಡು ಹಿಮಾಲಯೊಡದು ಕನ್ಯಾಕುಮಾರಿ ಮುಟ್ಟಲ ಉಪ್ಪು నుంచిన ಪವಿತ್ರ ಕ್ಷೇತ್ರ ಅಯೋಧ್ಯೆ, ಕಾಶಿ, ಕಾಂಚಿ, ಅವಂತಿಕ, ಶಬರಿಮಲೆ, ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ, ಭಾಗಮಂಡಲ, ತಲಕಾವೇರಿ ಮಾಂತ ಪುಣ್ಯಕ್ಷೇತ್ರದ ಪುಣ್ಯ ತೀರ್ಥಲ್ಲ ಆವಾಹನೆ ಮಲ್ಪಿರವುಲ್ಲ. ಸಪ್ತ ಸಾಗರದ ಪುಣ್ಯ ತೀರ್ಥಲ ಆವಾಹನೆ ಆವಡು ಪಂಡದ ಶುದ್ಧ ಮನಸ್ಸಡು ಮಂತ್ರ ಮೂಲಕ ಪ್ರತಿಷ್ಠಾಪನೆ ಮಲ್ತದು. ಆ ನೀರಿಗೂ ನಮ್ಮ ಊದುಬತ್ತಿನ ಬೆಳಗಾದ, ದೀಪನ ಬೆಳಗಾದ, ಆರತಿ ಮಲ್ತದು, ನೈವೇದ್ಯ ಮಲ್ತದು, ಪೂಜೆ ಮಲ್ತಿ ಬುಕ್ಕ ಆ ನೀರು ಗಂಗಾ ತುದೆಕ್ ಸಮಾನ. ಅಂಚಿತ್ತನ ಗಂಗಾ ಸ್ನಾನನ್ ನಮ ಮಲ್ತದು, ಕಲಶ ತೀರ್ಥನ ನಮ ಅಳಿತದು. ನಮ್ಮ ಶುದ್ಧಾಯ ಪೂಜೆಗೆ ನಮ್ಮ ಸಿದ್ಧಾಯ ಪಣ್ಣದ ನೆತ್ತೊಂದು ದುಂಬುದ ಪೂಜೆನ ಮಲ್ಪಿರವುಲ್ಲ. ಇತ್ತೆ ನಮ್ಮ ಒವ್ವೇ ಒಂಜಿ ಪೂಜೆನ ಮಲ್ಪುನಗಲ ವಾ ದೇವರಿನ ಆರಾಧನೆ ಮಲ್ಪುನ, ಆ ದೇವರಿನ ನೆಂಪು ಮಲ್ತೊಂದೇ ಆ ಪೂಜೆನ ಮಲ್ತಂಡ ಐಕ ಜೀವ ಬರಿಯರ ಸಾಧ್ಯ. ಆ ಪೂಜೆಗೆ ದೇವರಿಗೆ ನಮ ಕೊರ್ಪುನ ಸೇವೆ ಇಷ್ಟಾಯರ ಸಾಧ್ಯ. ಐನಡ್ದವರ ಮಾಂತ ಪುಣ್ಯ ತುದೆಕ್ಲಿಲ್ಲ, ಪುಣ್ಯ ತೀರ್ಥಲ್ಲ ನೆನವರಿಕೆ ಮಲ್ತೊಂದು ಈ ಕಲಶನ ಒಂದು ಕುಲೊನ್ಲೆ ಅವೆ ಕಲಶ ಪ್ರತಿಷ್ಠಾಪನೆ. ಓಂ ಮಹೀದ್ಯೋ ಪೃಥಿವೀಚನ ಇಮೈ ಯಜ್ಞಂ ಮಿಮಿಕ್ಷತಾಂ ಓಷಧಯ ಸಂವದಂತೆ ಸೋಮೇನ ಸಗರಾಜ್ಞಾ ಕರೋತಿ ಬ್ರಾಹ್ಮಣಸ್ತಗುಂ ರಾಜಂ ತಾರಯಾಮಸಿ.